ಎಲ್ಲ ಒಂದು 9ನೇ ತರಗತಿ ವಿದ್ಯಾರ್ಥಿಗಳಿಗೆ ಟ್ರೂಲ್ಸಿಕ ಪಿಸಿಎಲ್ ಚಾನಲ್ಗೆ ಸ್ವಾಗತ. ನಾನು ಚೇತನ್ ಕೆ. ಇವತ್ತಿನ ಈ ಒಂದು ನಿಮಗೆ 9ನೇ ತರಗತಿ SA2 ಎಕ್ಸಾಮ್ಗೆ ಸಮ್ಮೇಟಿವ್ ಅಸೆಸ್ಮೆಂಟ್ 2ಗೆ ಅಥವಾ ಅನ್ಯುವಲ್ ಎಕ್ಸಾಮ್ಗೆ ಇಂಗ್ಲೀಷ್ ರೀತಿಯ ಒಂದು ಪ್ರಶ್ನೆ ಪತ್ರಿಕೆ ಉತ್ತರ ಸಹಿತ ನೋಡೋಣ. ಈ ಒಂದು ಕ್ವಶನ್ ಪೇಪರು ವೆರಿ ಇಂಪಾರ್ಟೆಂಟು ನಿಮ್ಮ ಒಂದು SA2 ಎಕ್ಸಾಮ್ಗೆ. ಯಾಕಂದರೆ ಇಲ್ಲಿ ಯಾವ ರೀತಿ ಪ್ಯಾಟರ್ನ್ ಕೊಟ್ಟಿದ್ದಾರೆ, ಇದೇ ಪ್ಯಾಟರ್ನಲ್ಲಿ ನಿಮ್ಮೊಂದು ಕ್ವಶನ್ ಪೇಪರ್ ಇರ್ತದೆ. ಅಷ್ಟಿಲ್ಲದೆ ಇಲ್ಲಿರೋ ತುಂಬ ಪ್ರಶ್ನೆಗಳು ರಿಪೀಟ್ ಆಗ್ತವೆ. ಜೊತೆಗೆ ಐಡಿಯಾ ಕೂಡ ಬರ್ತದೆ ನಿಮಗೆ ಕ್ವಶನ್ ಯಾವ ರೀತಿ ಬರ್ಬೋದು ಅಂತ ಐಡಿಯಾ ಬರ್ತದೆ. ತಪ್ಪದೆ ನೋಡ್ಕೊಳ್ಳಿ, ತುಂಬಾ ಇಂಪಾರ್ಟೆಂಟು. ಈಗ ಒಂದು ಮಾಡಲ್ ಕ್ವಶನ್ ಪೇಪರು ನಾನು ನಿಮಗೆ ಕಂಪ್ಲೀಟ್ ಕ್ವಶನ್ ಪೇಪರ್ ವಿತ್ ಆನ್ಸರ್ ಕೊಡ್ತೀನಿ. ಪ್ರತಿಯೊಂದು ಪ್ರಶ್ನೆ ಉತ್ತರ ಕೊಡ್ತೀನಿ, ಜಸ್ಟ್ ನೋಡ್ತಾ ಹೋಗಿ ಅಷ್ಟೇ. ತುಂಬಾ ಇಂಪಾರ್ಟೆಂಟು. ಓಕೆ, ಬನ್ನಿ ಇವತ್ತಿನ ಇದನ್ನ ಶುರು ಮಾಡೋಣ. ಅದಕ್ಕೆ ಮುಂಚೆ ಯಾರೆಲ್ಲ ಫಸ್ಟ್ ಟೈಮ್ ನಮ್ಮ ಒಂದು ಚಾನಲ್ ನೋಡ್ತಾ ಇದ್ದಾರ ಅಥವಾ ಚಾನಲ್ ಕರೋ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ನಿಮಗೆ ನಿಮ್ಮ ಒಂದು 9th SA2 ಎಕ್ಸಾಮ್ ಮುಗಿಯುವವರೆಗೆ ಎಲ್ಲ ವಿಷಯಗಳ ಪಾಸಿಂಗ್ ಪ್ಯಾಕೇಜ್ಗಳು, ಸ್ಕೋರಿಂಗ್ ಪ್ಯಾಕೇಜ್ಗಳು, ಫಿಕ್ಸ್ಡ್ ಪ್ರಶ್ನೆಗಳು, ಅಷ್ಟೇ ಅಲ್ಲದೆ ಎಲ್ಲ ವರ್ಷ ಕ್ವಶನ್ ಪೇಪರ್ಗಳು ಎಲ್ಲ ಕೂಡ ಇದೊಂದು ಚಾನಲ್ ಹಾಕ್ತೀವಿ. ಅವೆಲ್ಲ ಬೇಕು ಅಂತ ಅನ್ನೋರು ಈಗಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕಡ್ಡಾಗಿ ಮಾಡ್ಕೊಳ್ಳಿ. ನೀವು ಮಾಡ್ಕೊಂಡ್ರೆ ಮಾತ್ರ ವಿಡಿಯೋ ಸಿಗ್ತವೆ, ಮಾಡ್ಕೊಂಡ್ರೆ ಮಾತ್ರ. ಮಾಡಿದ್ರಾ? ಜೊತೆಗೆ ವಿಡಿಯೋ ಲೈಕ್ ಮಾಡಿಬಿಟ್ಟು ಎಲ್ಲ ಫ್ರೆಂಡ್ಸಿಗೆ ಶೇರ್ ಮಾಡಿ. ಯಾರೆಲ್ಲ ಫ್ರೆಂಡ್ಸ್ ಅವ್ರಿಗೆ 9th ಅವ್ರಿಗೂ ಶೇರ್ ಮಾಡಿಬಿಟ್ಟು ಹೆಲ್ಪ್ ಮಾಡಿ, ಖಂಡಿತ ಮಾಡಿ. ಓಕೆ, ಬನ್ನಿ ಇವತ್ತಿನ ಈ ವಿಡಿಯೋನ ಶುರು ಮಾಡೋಣ. ನೋಡ್ತಾ ಹೋಗೋಣ. ತುಂಬಾ ಇಂಪಾರ್ಟೆಂಟ್ ಕ್ವಶನ್ ಪೇಪರು. ಅಬ್ಸರ್ವ್ ಮಾಡಿ, ಮಲ್ಟಿಪಲ್ ಯಾವ ರೀತಿ ಕೇಳಿದ್ದಾರೆ, 1 ಮಾರ್ಕ್ಸು 2 ಮಾರ್ಕ್ಸು ಎಲ್ಲ ಯಾವ ರೀತಿ ಕೇಳಿದಾರೆ ನೋಡ್ಕೊಳ್ಳಿ. ಮತ್ತು ಗ್ರಾಮರ್ ಕೂಡ ನೋಡ್ಕೊಳ್ಳಿ, ಯಾವ ಟಾಪಿಕ್ ಮೇಲೆ ಗ್ರಾಮರ್ ಕೇಳ್ತಾರೆ ಅಂತ ನೋಡ್ಕೊಳ್ಳಿ. ಅದೇ ಟಾಪಿಕ್ ಮೇಲೆ ಗ್ರಾಮರ್ನ ಕೇಳ್ತಾ ಇರ್ತಾರೆ. ಓಕೆ, 1ನೇ ಮೇಲೆ ನಿಮಗೆ 4 ಮಲ್ಟಿಪಲ್ ಇರ್ತವೆ. 1ನೇ ಮೇಲೆ ನಿಮಗೆ 4 ಬಹುವಾಕ್ಯ ಪ್ರಶ್ನೆಗಳು ಇರ್ತವೆ. 1ನೇ ಕ್ವಶನ್ ನೋಡಿ, ಚೂಸ್ ದ ಕರೆಕ್ಟ್ ಆನ್ಸರು. 1ನೇ ಕ್ವಶನು, ಐಡೆಂಟಿಫೈ ದ ಇನ್ಫಿನಿಟಿವ್ ಇನ್ ದ ಸೆಂಟೆನ್ಸು. ಇನ್ಫಿನಿಟಿವ್ ಕೇಳಿದರೆ ತುಂಬಾ ಈಸಿ. ನೋಡಿ, ಒಂದು ಸೆಂಟೆನ್ಸ್ ನೋಡ್ಕೊಳ್ಳಿ. ದ ಕಿಂಗ್ ವೆಂಟ್ ಟು ದ ಹೆರ್ಮಿಟ್ ಟು ಆಸ್ಕ್ 3 ಕ್ವಶನ್ಸ್. ಇಲ್ಲಿ ಇನ್ಫಿನಿಟಿ ಯಾವುದು? ಆಪ್ಷನ್ ಸಿ, ಟು ಆಸ್ ಆಗ್ತದೆ. ಟು ಆಸ್ ಆಗ್ತದೆ, ಯಾಕಂದರೆ ಯಾವಾಗಲೂ ಇನ್ಫಿನಿಟಿವ್ 2 ಇಂದ ಸ್ಟಾರ್ಟ್ ಆಗ್ತದೆ. 2 ಇಂದ ಸ್ಟಾರ್ಟ್ ಆಗ್ತದೆ. ತುಂಬಾ ಹಿಂಟ್ ಇದು, ಈಸಿ ನೋಡಿ. ಯಾವಾಗಲೂ ಇನ್ಫಿನಿಟಿವ್ 2 ಇಂದ ಸ್ಟಾರ್ಟ್ ಆಗ್ತದೆ, ಅದರಿಂದ ಆಪ್ಷನ್ ಸಿ, ಟು ಆಸ್ ಅನ್ನೋದು ಸರಿಯಾದ ಉತ್ತರ. ಇನ್ನು ಕ್ವಶನ್ ನಂಬರ್ 2, ಚೂಸ್ ದ ಕರೆಕ್ಟ್ ಕ್ವಶನ್ ಟ್ಯಾಗು. ಕ್ವಶನ್ ಟ್ಯಾಗ್ ಕೇಳಿದರೆ ಕ್ವಶನ್ ಟ್ಯಾಗು ಸೆಂಟೆನ್ಸ್ ನೋಡಿ. ಕಪಿಲ್ ಸ್ಪೆಂಟ್ ಹೀಸ್ ಚೈಲ್ಡ್ಹುಡ್ ಲೈಕ್ ಅದರ್ ಚಿಲ್ಡ್ರನ್ ಡ್ಯಾಶ್ ಕೊಟ್ಟಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಸಿ, ಡಸಂಟ್ ಹಿ ಆಗ್ತದೆ. ಪಾಸಿಟಿವ್ ಕೊಟ್ಟಿದ್ದಾರೆ, ನೆಗೆಟಿವ್ನ ಮಾಡಬೇಕು, ಡಸಂಟ್ ಹಿ. ಇನ್ನು ಕ್ವಶನ್ ನಂಬರ್ 3, ಚೂಸ್ ದ ಕರೆಕ್ಟ್ ಆಪ್ಷನ್ನು. ಚೂಸ್ ದ ಕರೆಕ್ಟ್ ಆಪ್ಷನ್ನು ಯಾವುದಾಗ್ತದೆ ಆನ್ಸರು? ಒಂದು ಸೆಂಟೆನ್ಸ್ ನೋಡಿ. ಸೆಂಟೆನ್ಸು, ಇಫ್ ಯು ಹ್ಯಾಡ್ ವರ್ಕ್ಡ್ ಹಾರ್ಡ್ ಯು ಡ್ಯಾಶ್ ಸಕ್ಸೀಡ್. ಇಲ್ಲಿ ಸರಿಯಾದ ಆಪ್ಷನ್ ಡಿ, ವುಡ್ ಹ್ಯಾವ್ ಆಗ್ತದೆ. ಹೆಚ್ಚಾಗಿ ನಿಮಗೆ ವುಡ್ ಹ್ಯಾವ್ ಕ್ವಶನ್ ಕೇಳ್ತಾರೆ, ನೋಡ್ಕೊಳ್ಳಿ. ಇನ್ನು ಕ್ವಶನ್ ನಂಬರ್ 4, ಐಡೆಂಟಿಫೈ ದ ಲ್ಯಾಂಗ್ವೇಜ್ ಫಂಕ್ಷನ್ನು. ಐಡೆಂಟಿಫೈ ದ ಲ್ಯಾಂಗ್ವೇಜ್ ಫಂಕ್ಷನ್ನು. ಮೇ ಐ ಕಮ್ ಇನ್ ಸರ್, ಇದೇನಾಗ್ತದೆ? ಆಪ್ಷನ್ ಸಿ, ಸೀಕಿಂಗ್ ಪರ್ಮಿಷನ್ ಆಗ್ತದೆ. ಸೀಕಿಂಗ್ ಪರ್ಮಿಷನ್ನು. ಯಾಕಂದರೆ ನೋಡಿ, ಇಲ್ಲಿ ಮೇ ಐ ಕಮ್ ಇನ್ ಸರ್ ಅನ್ನೋದು ಏನು? ಅದೇ ನಾನು ಒಳಗೆ ಬರ್ಬೋದಾ ಸರ್ ಅಂತ ಕೇಳ್ತಾ ಇದ್ದಾರೆ, ಅರ್ಥ ಆಯ್ತಾ? ಅವಾಗ ಏನಾಗ್ತದೆ? ಸೀಕಿಂಗ್ ಪರ್ಮಿಷನ್ನು. ನಿಮಗೆ ಎಜುಕೇಷನ್ ಕೇಳ್ಬೋದು, ಆರ್ಡರಿಂಗ್ ಕೇಳ್ಬೋದು, ಆಫರಿಂಗ್ ಹೆಲ್ಪ್ ಕೇಳ್ಬೋದು. ತುಂಬ ಈಸಿ ಇರ್ತದೆ, ಟಫ್ ಇರೋದಿಲ್ಲ, ಅರ್ಥ ಆಗ್ತದೆ ನಿಮಗೆ, ಅರ್ಥ ಆಯ್ತಾ? ಇದು ಕೂಡ 1 ಮಾರ್ಕ್ಸ್ ಬರ್ತದೆ, ನೋಡ್ಕೊಳ್ಳಿ. ನಂತರ ಸೆಕೆಂಡ್ ಮೆನು, ಡೂ ಆ್ಯಸ್ ಡೈರೆಕ್ಟೆಡ್. ಟೋಟಲಾಗಿ 12 ಮಾರ್ಕ್ಸ್ ಇರ್ತದೆ. 12 ಮಾರ್ಕ್ಸ್ ಕ್ವಶನ್ ಇರ್ತದೆ, ಪ್ರತಿಯೊಂದಕ್ಕೂ ಒಂದೊಂದು ಅಂಕ. ಈ ಕ್ವಶನ್ ಕ್ಯಾರಿಯರ್ಸು 1 ಮಾರ್ಕ್ಸು, ಟೋಟಲಾಗಿ 12 ಮಾರ್ಕ್ಸು. ಇಲ್ಲಿ ಕೂಡ ಗ್ರಾಮರ್ ಇರ್ತವೆ. ಕ್ವಶನ್ ನಂಬರ್ 5 ನೋಡಿ, ಗಿವ್ ದ ಕರೆಕ್ಟ್ ಕೊಲೊಕೇಶನ್. ಗಿವ್ ದ ಕರೆಕ್ಟ್ ಕೊಲೊಕೇಶನು. ಹೆವಿ ಡ್ಯಾಶ್ ಕೊಟ್ಟಿದ್ದಾರೆ. ರೇನಾ, ಟಿಯಾನಾ, ಜೋಕಾ, ಫ್ಲವರಾ. ಸರಿಯಾದ ಉತ್ತರ ಆಪ್ಷನ್ ರೇನ್ ಆಗ್ತದೆ. ಹೆವಿ ರೇನು. ಇದೇ ರೀತಿ ಒಂದು ಕ್ವಶನ್ ಕೊಡ್ತಾರೆ, ಅರ್ಥ ಆಯ್ತಾ? ಹೆವಿ ರೇನು ಈ ರೀತಿ ಅದ್ರ ರಿಲೇಟೆಡ್ ವರ್ಡನ್ನು ಬರಿಬೇಕು ನೀವು. ಹೆವಿ ರೇನ್ ಆಗ್ತದೆ. ಇನ್ನು ನೆಕ್ಸ್ಟ್ ಕ್ವಶನ್ ನಂಬರ್ 6, ಯಾಡ್ ಎ ಸೂಟೇಬಲ್ ಪ್ರೆಫಿಕ್ಸ್ ಟು ಫಾರ್ಮ್ ದ ಅಪೋಸಿಟು. ಪ್ರೆಫಿಕ್ಸನ್ನು ಬಳಸಬೇಕು ನೀವು. ಪಾಸಿಬಲ್ ಅನ್ನೋದು ಏನಾಗ್ತದೆ? ಇಂಪಾಸಿಬಲು. ಪಾಸಿಬಲ್, ಇಂಪಾಸಿಬಲು. ತುಂಬ ಮಿಸ್ಟೇಕ್ ಮಾಡ್ತಾರೆ, ಅನ್ನತ ಬಿಡ್ತಾರೆ. ಅನ್ಪಾಸಿಬಲ್ ಅಲ್ಲ, ಪಾಸಿಬಲು, ಇಂಪಾಸಿಬಲು. ಅದೇ ರೀತಿ ಹ್ಯಾಪಿ, ಅನ್ಹ್ಯಾಪಿ. ಈ ರೀತಿ ನೋಡ್ಕೊಳ್ಳಿ ಕ್ವಶನ್ಗಳನ್ನು, ಅರ್ಥ ಆಯ್ತಾ? ನಿಮಗೆ ಅಪೋಸಿಟ್ ವರ್ಡನ್ನು ಕೇಳ್ತಾರೆ, ಅದು ಪ್ರೆಫಿಕ್ಸಲ್ಲಿ, ಅರ್ಥ ಆಯ್ತಾ? ಇನ್ನು ಕ್ವಶನ್ ನಂಬರ್ 7, ವಿಚ್ ಒನ್ ಆಫ್ ದ ಫಾಲೋಯಿಂಗ್ ವರ್ಡ್ಸ್ ಹ್ಯಾಸ್ 2 ಸಿಲೆಬಲು. ಸಿಲೆಬಲನ್ನು ಕೇಳಿದರೆ ಬ್ಯಾಕ್, ನೋ, ಕೋಲ್ಡ್, ವಿಂಟರ್. ಇದರಲ್ಲಿ 2 ಸಿಲೆಬಲ್ ಯಾವುದು? ವಿಂಟರ್. ವಿಂಟರ್. ಇನ್ನು ಉಳಿದಿದ್ದೆಲ್ಲ ಬ್ಯಾಕು, ನೋ, ಕೋಲ್ಡು, ಇವೆಲ್ಲ 1 ಸಿಲೆಬಲು. ವಿಂಟರ್ ನೋಡಿ, ಉಚ್ಚಾರ ಮಾಡಿ ಗೊತ್ತಾಗ್ತದೆ ನಿಮಗೆ ಯಾವುದು 1 ಸಿಲೆಬಲು, ಯಾವುದು 2 ಸಿಲೆಬಲು, ನೋಡ್ಕೊಳ್ಳಿ. ನಂತರ ಕ್ವಶನ್ ನಂಬರ್ 8, ಫಿಲ್ ಇನ್ ದ ಬ್ಲ್ಯಾಂಕ್ ವಿತ್ ದ ಕರೆಕ್ಟ್ ಪ್ರಿಪರೇಷನು. ಪ್ರಿಪರೇಷನ್ ಕೇಳಿದರೆ ಯುಧಿಷ್ಠಿರ ಸ್ಯಾಂಕ್ ಡೌನ್ ಡ್ಯಾಶ್ ಎ ಟ್ರೀ ಟು ರೆಸ್ಟ್. ಇಲ್ಲಿ ಸರಿಯಾದ ಉತ್ತರ ನೋಡಿ, ಅಂಡರ್ ಆಗ್ತದೆ. ಅಂಡರ್ ಎ ಟ್ರೀ ಟು ರೆಸ್ಟ್. ಅಂಡರ್ ಎ ಟ್ರೀ ಟು ರೆಸ್ಟ್. ಇನ್ನು ಕ್ವಶನ್ ನಂಬರ್ 9, ಚೇಂಜ್ ಇಂಟು ಪ್ಯಾಸಿವ್ ವಾಯ್ಸು. ಪ್ಯಾಸಿವ್ ವಾಯ್ಸ್ಗೆ ಚೇಂಜ್ ಮಾಡ್ಬೇಕು ನಾವು. ನಕುಲ ಕ್ಲೈಂಬ್ಡ್ ದ ಟ್ರೀ. ಏನಾಗ್ತದೆ ಇದು ಪ್ಯಾಸಿವ್ ವಾಯ್ಸಲ್ಲಿ? ದ ಟ್ರೀ ವಾಸ್ ಕ್ಲೈಂಬ್ಡ್ ಬೈ ನಕುಲ. ವೆರಿ ಇಂಪಾರ್ಟೆಂಟು. ಆ್ಯಕ್ಟಿವ್ ಅಂತ ಪ್ಯಾಸಿವ್ ಮಾಡಬೇಕು. ಸೊ 1 ಮಾರ್ಕ್ಸಿಗೆ ಕೇಳ್ತಾರೆ ನೋಡಿ. ಇಲ್ಲಿ ಗ್ರಾಮರ್ ಯಾವೆಲ್ಲವೇ ಅವ್ನು ಕೇಳ್ತಾರೆ, ಗ್ರಾಮರ್ಗಳು ಎಲ್ಲ ಟಾಪಿಕ್ ನೋಡ್ಕೊಳ್ಳಿ. ತುಂಬ ಜನ ಕೇಳ್ತಾರೆ ಇದೇ ಕ್ವಶನ್ ಬರುತ್ತಂತ. ಇದೇ ಬರೋದಿಲ್ಲ, ಆದರೆ ಇದೇ ಪ್ಯಾಟರ್ನಲ್ಲಿ ಬರ್ತದೆ, ಅರ್ಥ ಆಯ್ತಾ? ಕ್ವಶನ್ ಚೇಂಜ್ ಆಗ್ತವೆ, ಆದರೆ ಪ್ಯಾಟರ್ನ್ ಸೇಮ್ ಇರ್ತದೆ. ಕರೆಕ್ಟಾಗಿ ಎಲ್ಲ ಕ್ವಶನ್ ನೋಡ್ಕೊಳ್ಳಿ, ಯಾವ ರೀತಿ ಕೇಳಿದ್ದಾರೆ ಆ ರೀತಿ ಕ್ವಶನ್ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಓಕೆ,
ಸೊ ನಾನು ಆನ್ಸರ್ ಸಹಿತ ನಿಮಗೆ ಇನ್ನೂ 2-3 ಕ್ವಶನ್ ಹಾಕ್ತೀನಿ. ಇನ್ನೂ ನಿಮಗೆ ಇದೊಂದೇ ಅಲ್ಲ 2-3 ಹಾಕ್ತೀನಿ ಪ್ರತಿಯೊಂದು ವಿಷಯದಲ್ಲಿ. ಕನ್ನಡ, ಇಂಗ್ಲೀಷು, ಗಣಿತ, ಸಮಾಜ ವಿಜ್ಞಾನ ಪ್ರತಿಯೊಂದು ವಿಷಯದಲ್ಲಿ ನಿಮಗೆ 2-3 ಕ್ವಶನ್ ಹಾಕ್ತೀನಿ. ಎಲ್ಲ ನೋಡ್ಕೊಳ್ಳಿ ಚೆನ್ನಾಗಿ. ಸೊ ಕ್ವಶನ್ ರಿಪೀಟ್ ಆಗ್ತಾ ಇರ್ತವೆ, ಅರ್ಥ ಆಯ್ತಾ? ನಂತರ ನಿಮಗೆ ವೇಟ್ ಮಾಡಿ. ಕ್ವಶನ್ ನಂಬರ್ 10, ಫಿಲ್ ಇನ್ ದ ಬ್ಲ್ಯಾಂಕ್ ವಿತ್ ದ ಕರೆಕ್ಟ್ ಆರ್ಟಿಕಲ್ ಕೇಳಿದರೆ ಹಿ ಸಾವ್ ದೇರ್ ವಾಸ್ ಡ್ಯಾಶ್ ಪೂಲ್ ಕೇಳಿದರೆ ಏನಾಗುತ್ತೆ? ಎ ಪೋಲು. ಎ ಆ್ಯಂಡ್ ದ 3ರಲ್ಲಿ ಒಂದು ಬರ್ತದೆ. ಇನ್ನು ಕ್ವಶನ್ ನಂಬರ್ 11, ಯೂಸ್ ದ ವರ್ಡ್ ವರ್ಕ್ ಆ್ಯಸ್ ಎ ವರ್ಬ್ ಇನ್ ಯುವರ್ ಓನ್ ಸೆಂಟೆನ್ಸು. ವರ್ಕ್ನ ನಿಮ್ಮ ಓನ್ ಸೆಂಟೆನ್ಸಲ್ಲಿ ಬಳಸಬೇಕು. ಆನ್ಸರ್ ನೋಡಿ, ಐ ವರ್ಕ್ ಹಾರ್ಡ್, ಶಿ ವರ್ಕ್ಡ್ ಇನ್ ದ ಕಿಚನ್. ಇನ್ನು ಬೇರೆ ಬೇರೆ ಮಾಡ್ಬೋದು, ನೋಡ್ಕೊಳ್ಳಿ. ಇವೆಲ್ಲ ಎಕ್ಸಾಂಪಲ್ ಇವು. ಐ ವರ್ಕ್ ಹಾರ್ಡು, ಶಿ ವರ್ಕ್ಡ್ ಇನ್ ಕಿಚನ್. ಕ್ವಶನ್ ನಂಬರ್ 12, ಆದರೆ ಏನು ಮಾಡಬೇಕು? ವರ್ಕ್ ಅನ್ನೋದು ನಿಮ್ಮ ಓನ್ ಸೆಂಟೆನ್ಸಲ್ಲಿ ವರ್ಬ್ ಆಗಿರಬೇಕು. ಕ್ವಶನ್ ನಂಬರ್ 12, ಐಡೆಂಟಿಫೈ ದ ಪಾರ್ಟ್ಸ್ ಆಫ್ ಸ್ಪೀಚ್ ಆಫ್ ದ ಅಂಡರ್ಲೈನ್ ವರ್ಡ್. ಪಾರ್ಟ್ ಆಫ್ ಸ್ಪೀಚ್ ಕೇಳಿದರೆ ಹ್ಯಾಪಿನೆಸ್ ಈಸ್ ನಾಟ್ ಫೌಂಡ್ ಇನ್ ವೆಲ್ತ್. ವೆಲ್ತ್ಗೆ ಅಂಡರ್ಲೈನ್ ಮಾಡಿದರೆ ವೆಲ್ತ್ ಅನ್ನೋದು ಏನದು? ನೌನ್ ಆಗ್ತದೆ. ಅದೇ ರೀತಿ ಅಡ್ಜೆಕ್ಟಿವ್ ನೋಡ್ಕೊಳ್ಳಿ, ವರ್ಬ್ ಕೂಡ ಕೇಳ್ಬೋದು. ಹೆಚ್ಚಾಗಿ ನೌನ್ ಅಡ್ಜೆಕ್ಟಿವ್ ಕೇಳ್ತಿರ್ತಾರೆ. ನಂತರ ಕ್ವಶನ್ ನಂಬರ್ 13, ಯು ರೈಟ್ ಯೂಸಿಂಗ್ ಎ ಸುಟೇಬಲ್ ಲಿಂಕರ್ ಕೇಳಿದರೆ ಹಿ ವಾಸ್ ಟೈರ್ಡ್ ಡ್ಯಾಶ್ ಹಿ ಕಂಟಿನ್ಯೂಡ್ ಹಿಸ್ ವರ್ಕ್. ಏನಾಗ್ತದೆ? ಬಟ್ ಹಿ ಕಂಟಿನ್ಯೂಡ್ ಹಿಸ್ ವರ್ಕು. ಬಟ್ ಆಗ್ತದೆ. ಸೊ ನೋಡ್ಕೊಳ್ಳಿ. ಇನ್ನು ಕ್ವಶನ್ ನಂಬರ್ 14, ರೈಟ್ ದ ಕರೆಕ್ಟ್ ಫಾರ್ಮ್ ಆಫ್ ದ ವರ್ಡ್ ಗಿವನ್ ಬ್ರಾಕೆಟ್ಸ್. ಕರೆಕ್ಟ್ ಫಾರ್ಮನ್ನು ಬರಬೇಕು. ಶಿ ಆನ್ಸರ್ಡ್ ದ ಕ್ವಶನ್ಸ್ ಡ್ಯಾಶ್ ಕಾನ್ಫಿಡೆಂಟ್ ಕೊಟ್ಟಿದ್ದಾರೆ. ಆನ್ಸರ್ ಆಗ್ತದೆ ಕಾನ್ಫಿಡೆಂಟ್ಲಿ. ಶಿ ಆನ್ಸರ್ಡ್ ದ ಕ್ವಶನ್ಸ್ ಕಾನ್ಫಿಡೆಂಟ್ಲಿ. ಇನ್ನು ಕ್ವಶನ್ ನಂಬರ್ 15, 15ನೇ ಪ್ರಶ್ನೆ, ಗಿವ್ ಒನ್ ವರ್ಡ್ ಎ ಪರ್ಸನ್ ಹೂ ಲಿವ್ಸ್ ಅಲೋನ್ ಆ್ಯಂಡ್ ಲೀಡ್ಸ್ ಎ ಸಿಂಪಲ್ ಲೈಫ್. ಇದಾಗ್ತದೆ ಆನ್ಸರು ಹೆರ್ಮಿಟ್ ಆಗ್ತದೆ. ಇದೇ ರೀತಿ ಅವರು ಸೆಂಟೆನ್ಸ್ ಕೊಡ್ತಾರೆ, ಅದನ್ನು ಒಂದು ವರ್ಡಲ್ಲಿ ನೀವು ಬರೀಬೇಕು. ಇಲ್ಲಿ ಹೆರ್ಮಿಟ್ ಆಗ್ತದೆ ಇದು. ಕ್ವಶನ್ 16, 16ನೇ ಪ್ರಶ್ನೆ, ಚೇಂಜ್ ಇಂಟು ರಿಪೋರ್ಟೆಡ್ ಸ್ಪೀಚ್ ಚೇಂಜ್ ಮಾಡಬೇಕು. ಕನ್ವಿಕ್ಟು, ಮೈ ನೇಮ್ ಈಸ್ ಎ ಜೀನ್ ವ್ಯಾಲಿಜಿಯನ್ ಆ್ಯಂಡ್ ಐ ಆಮ್ ಕನ್ವಿಕ್ಟ್. ಆನ್ಸರ್ ಆಗ್ತದೆ, ದ ಕನ್ವಿಕ್ಟ್ ಸೇಡ್ ದ್ಯಾಟ್ ಹೀಸ್ ನೇಮ್ ವಾಸ್ ಜೀನ್ ವ್ಯಾಲಿಜಿಯನ್ ಆ್ಯಂಡ್ ಹಿ ವಾಸ್ ಎ ಕನ್ವಿಕ್ಟ್. ನಂತರ ಥರ್ಡ್ ಮೆನು, ದ ಫಾಲೋಯಿಂಗ್ ಪ್ಯಾರಾಗ್ರಾಫ್ ಹ್ಯಾಸ್ 2 ಎರರ್ಸ್. ಎಡಿಟ್ ದ ಪ್ಯಾರಾಗ್ರಾಫ್ ಆ್ಯಂಡ್ ರಿರೈಟ್ ದೆಮ್. ಒಂದು ಕೊಟ್ಟಿರ್ತಾರೆ ನಮಗೆ ಪ್ಯಾರಾಗ್ರಾಫ್, ಅದರಲ್ಲಿ ಮಿಸ್ಟೇಕ್ ಆಗಿರ್ತವೆ. ನೀವು ಅದನ್ನು ಸರಿ ಮಾಡಿಟ್ಟು ಬರಬೇಕು. ಕ್ಲೂಸ್ ಕಟ್ಟಿರ್ತಾರೆ ನೋಡಿ, ಇಲ್ಲಿ ಏನಾಗಿದೆ ನೋಡ್ಕೊಳ್ಳಿ. ಕ್ವಶನ್ ನಂಬರ್ 17, ವೆನ್ ನಕುಲಾ ಡಿಡ್ ನಾಟ್ ರಿಟರ್ನ್ ಫಾರ್ ಎ ಲಾಂಗ್ ಟೈಮ್ ಯುಧಿಷ್ಠಿರ ಸೆಂಡ್ ಸಹದೇವ ಟು ಸಿ ವಾಟ್ ದ ಮ್ಯಾಟರ್ ವಾಸ್. ಇಲ್ಲಿ ಎ ಕ್ಯಾಪಿಟಲ್ ಲೆಟರ್ ಟು ಬಿ ಕರೆಕ್ಟೆಡ್, ಬಿ ವರ್ಬ್ ಫಾರ್ಮ್ ಟು ಬಿ ಕರೆಕ್ಟೆಡ್. ಇಲ್ಲಿ ಕ್ಯಾಪಿಟಲ್ ಲೆಟರ್ ಏನಾಗ್ತದೆ ಆಗಬೇಕು? ನಕುಲ ಅನ್ನೋದು ನಕುಲ ಆಗಬೇಕು, ಕ್ಯಾಪಿಟಲ್ ಲೆಟರ್ ಬೇಕು. ಎನ್ನು ಕ್ಯಾಪಿಟಲ್ ಆಗಬೇಕು. ಇನ್ನು ಬಿ ಸೆಂಡ್ ಅನ್ನೋದು ಸೆಂಟ್ ಆಗಬೇಕು, ಪಾಸ್ಟ್ ಫಾರ್ಮು. ಸೆಂಟು V3 ಫಾರ್ಮ್ ಅದು ಸೆಂಟ್ ಆಗ್ತದೆ. ಈ ರೀತಿ 2 ಮಿಸ್ಟೇಕ್ ಇರ್ತವೆ ನೋಡಿ. ಯಾವುದೇ ನೇಮ್ ಬರಲಿ, ಯಾವುದೇ ನೇಮ್ ಬಂದಾಗ ಯಾರದೇ ಮನುಷ್ಯ ಆಗಿರಲಿ, ಅರ್ಥಾಯ್ತಾ, ಅಥವಾ ನಮಗೆ ಊರುಗಳ ಹೆಸರಾಗಿರಲಿ, ಸಿಟಿಗಳ ಹೆಸರಾಗಿರಲಿ, ಅಲ್ಲಿ ಕ್ಯಾಪಿಟಲ್ ಹೆಸರು ಮೊದಲೇ ಹೆಸರು ಕ್ಯಾಪಿಟಲ್ ಆಗಿರಬೇಕು. ಫಾರ್ ಎಕ್ಸಾಂಪಲ್ ಎನ್ ಅನ್ನೋದು ನಕುಲ ಆಗಿರಬೇಕು, ಅರ್ಥಾಯ್ತಾ. ಎನ್ ಅನ್ನೋದು ಕ್ಯಾಪಿಟಲ್ ಆಗಿರಬೇಕು, ಅರ್ಥಾಯ್ತಾ. ಕ್ವಶನ್ ನಂಬರ್ 4th ಮೆನು, ಆನ್ಸರ್ ದ ಫಾಲೋಯಿಂಗ್ ಇನ್ 2-3 ಸೆಂಟೆನ್ಸು. 2 ಮಾರ್ಕ್ಸ್ 7 ಇರುತ್ತೆ, ಟೋಟಲಾಗಿ 14 ಮಾರ್ಕ್ಸು. ಈ ಕ್ವಶನ್ ಕ್ಯಾರೇಜ್ 2 ಮಾರ್ಕ್ಸು. ಟೋಟಲಾಗಿ 7 ಕ್ವಶನ್ ಬರಬೇಕು. ಓಕೆ, ನೋಡೋಣ. ಕ್ವಶನ್ ನಂಬರ್ 18, ವಾಟ್ ಆರ್ ದ ವೇಸ್ ಇನ್ ವಿಚ್ ವಿ ಯೂಸಲಿ ಥ್ಯಾಂಕ್ ಎ ಪರ್ಸನ್ ಫಾರ್ ಹ್ಯಾವಿಂಗ್ ಹೆಲ್ಪ್ಡ್. ಆನ್ಸರ್ ನೋಡ್ಕೊಳ್ಳಿ. ಐ ಆಮ್ ವೆರಿ ಗ್ರೇಟ್ಫುಲ್ ಟು ಯು. ಯು ಹ್ಯಾವ್ ಬಿನ್ ಆಫ್ ಗ್ರೇಟ್ ಹೆಲ್ಪ್. ಐ ಥ್ಯಾಂಕ್ ಯು ಫ್ರಮ್ ದ ಬಾಟಮ್ ಆಫ್ ಮೈ ಹಾರ್ಟ್. 19, ಹೂ ವಾಸ್ ದ ಜೀನ್ ವ್ಯಾಲಿಜಿಯನ್. ವೈ ವಾಸ್ ಹಿ ಸೆಂಟೆನ್ಸ್ಡ್. Jean Valjean was a convict. He was sentenced to 19 years for stealing a piece of bread. Question number 20, why did Bhagat Singh leave his school in 1921? Answer, his school in response to Mahatma Gandhi's call for non-cooperation against British rule and joined the national school at Lahore. 21, what is Dr. Kalam's ಮೆಸೇಜ್ ಟು ದ ಟೀಚರ್ಸ್ ಆ್ಯಂಡ್ ಸ್ಟೂಡೆಂಟ್ಸ್. ಆನ್ಸರ್ ನೋಡ್ಕೊಳ್ಳಿ. ನಾನು ಜಸ್ಟ್ ಮೇಲೆ ಮೇನ್ ಕ್ವಶನ್ ಹೇಳ್ತೀನಿ, ನೀವು ವಿಡಿಯೋನ ಪಾಸ್ ಮಾಡಿ ಆನ್ಸರ್ ನೋಡ್ಕೊಳ್ಳಿ. ಸೊ ಕಂಪ್ಲೀಟ್ ಆನ್ಸರ್ ಕೊಡಬೇಕಲ್ವಾ, ಫಾಸ್ಟ್ ಹೇಳ್ತೀನಿ ನೋಡ್ಕೊಳ್ಳಿ. 22, ವಾಟ್ ಡಸ್ ದ ಪೊಯಮ್ ಸೇ ಅಬೌಟ್ ದ ಪವರ್ ಆಫ್ ವರ್ಡ್ಸ್. 23, ವೈ ಹ್ಯಾಸ್ ಅರುಣಾ ಟರ್ಮ್ಡ್ ಆ್ಯಸ್ ಎ ನಾನ್ ಕನ್ಫಾರ್ಮಿಸ್ಟ್. ಇನ್ನು 6 ಕ್ವಶನ್ ಕೊಟ್ಟಿದ್ದಾರೆ ನೋಡಿ. ವೈ ವಾಸ್ ದ ಕಿಂಗ್ ಬೀಯಿಂಗ್ ಬೋರ್ಡ್ ಟು ಡೆತ್. 24, ವಾಟ್ ಇಟ್ ರಂಚಿ ಯೂಸ್ ಟು ಲುಕ್ ಇನ್ ದ ಮಿಸ್ಟರ್ ಕುಮಾರ್ ಶಾಪ್. 6 ಕ್ವಶನು, ವೈ ಡಸಂಟ್ ಟಾಮ್ ಗೋ ಟು ಸ್ಕೂಲ್ ಆನ್ ಮಂಡೇ ಮಾರ್ನಿಂಗ್. ನಂತರ 5ನೇ ಮೆನು, 5th ಮೆನು, ಆನ್ಸರ್ ದ ಫಾಲೋಯಿಂಗ್ ಇನ್ 5 to 6 ಸೆಂಟೆನ್ಸ್ ಈಚು. ಅಂದರೆ 3 ಕ್ವಶನ್ಸು, 2 ಟೋಟಲಾಗಿ 6 ಮಾರ್ಕ್ಸು. ಈಚ್ ಕ್ವಶನ್ ಕ್ಯಾರೀಸ್ 3 ಮಾರ್ಕ್ಸು. ಟೋಟಲಾಗಿ 2 ಕ್ವಶನ್ಸು. 25 ನೋಡಿ, ಹೌ ಕ್ಯಾನ್ ಯು ಸೇ ದ್ಯಾಟ್ ಕಪಿಲ್ ದೇವ್ ವಾಸ್ ಎ ವೆರಿ ನಾಟಿ ಇನ್ ಹಿಸ್ ಚೈಲ್ಡ್ಹುಡ್. ಆನ್ಸರ್ ಇದೆ ನೋಡ್ಕೊಳ್ಳಿ.
ನಂತರ 26 ಹೌ ಹ್ಯಾಸ್ ದ ಪೋಯಟ್ ಡಿಸ್ಕ್ರೈಬ್ಡ್ ದ ಸ್ಟ್ರೇಂಜರ್. ಎರಡು ಕೂಡ ಇಂಪಾರ್ಟೆಂಟ್ ಕ್ವೆಶ್ಚನ್ ರಿಪೀಟ್ ಆಗ್ತಾ ಎಕ್ಸಾಮ್ಗೆ ನೋಡ್ಕೊಳ್ಳಿ, ರಿಪೀಟ್ ಆಗ್ಬೋದು, ಅರ್ಥ ಆಯ್ತಾ. ನಂತರ ನೆಕ್ಸ್ಟ್ ಮೇನು ಆನ್ಸರ್ ದ ಫಾಲೋಯಿಂಗ್ ಎಕ್ಸ್ಟ್ರಾಕ್ಟು ಇರ್ತಾರೆ ನಮಗೆ ಟೋಟಲಾಗಿ 3 ಮಾರ್ಕ್ಸ್ಗೆ 4 ಎಕ್ಸ್ಟ್ರಾಕ್ಟು, ಟೋಟಲಾಗಿ 12 ಮಾರ್ಕ್ಸು. ಆರ್ ಸಿ ಕ್ವೆಶನ್ಸು ಅರ್ಥ ಆಯ್ತಾ. ಟೋಟಲಾಗಿ 4 ಇರ್ತವೆ, ಟೋಟಲಾಗಿ 12 ಮಾರ್ಕ್ಸು. ಈಚ್ ಕ್ವೆಶನ್ ಕ್ಯಾರೀಸ್ 3 ಮಾರ್ಕ್ಸು. 27 ನೋಡಿ, ದಿಸ್ ಪೂಲ್ ಈಸ್ ಮೈನ್, ಇಫ್ ಯು ಡಿಸ್ಅಬಿ ಮೀ ಯು ವಿಲ್ ಫಾಲೋ ಯುವರ್ ಬ್ರದರ್ಸ್. ನೋಡ್ಕೊಳ್ಳಿ, ಹೂ ಇಸ್ ದ ಸ್ಪೀಕರ್, ದ ಇನ್ವಿಸಿಬಲ್ ವಾಯ್ಸ್ ಆರ್ ಯಕ್ಷ. Who is referred to as you, Arjuna? What had happened to his brothers? They drank the water and fell down to all appearance dead. 28 here comes someone running. Who said this? The hermit. Who was it said to? The king. Who does someone refer to? The bearded man or wounded man? Wounded man barದು ಸರಿ ಆಗ್ತದೆ, wounded man. Question 29 how can I go against him? Who is the speaker? Algo Chaudhary. Who does him refer to? Juman Sheikh. Why was he not ready to go against the person? Answer, because they were good friends. 30 question gone are those days of caste worn pride. ನೋಡ್ಕೊಳ್ಳಿ, who said this? ಯಾರು? ಸುಬ್ರಹ್ಮಣ್ಯ ಭಾರತಿ. Who was it said to? This was said to the people of India. What does the poet imply by ಕಾಸ್ಟ್ ವಾರ್ ಪ್ರೈಡ್? ಆನ್ಸರ್ ಇದೆ, ವಿಡಿಯೋನ ಪಾಸ್ ಮಾಡಿಟ್ಟು ಆನ್ಸರ್ ನೋಡ್ಕೊಳ್ಳಿ. ನೆಕ್ಸ್ಟು ಗಿವೆನ್ ಏನಿದೆ ಪ್ರೊಫೈಲ್ ರೈಟಿಂಗ್ ಕೊಟ್ಟಿರ್ತಾರೆ ನಿಮಗೆ 3 ಮಾರ್ಕ್ಸು, ಟೋಟಲಾಗಿ 3 ಮಾರ್ಕ್ಸು. ಗಿವೆನ್ ಬಿಲೋ ಇಸ್ ದ ಪ್ರೊಫೈಲ್, ರೈಟ್ ಎ ಪ್ಯಾರಾಗ್ರಾಫ್ ಯೂಸಿಂಗ್ ದ ಕ್ಲೂಸ್ ಗಿವೆನ್ ಬಿಲೋ. ಕ್ಲೂಸ್ ಕೊಟ್ಟಿರ್ತಾರೆ, ಅದನ್ನ ಬಳಸ್ಕೊಂಡ್ಬಿಟ್ಟು ಪ್ಯಾರಾಗ್ರಾಫಲ್ಲಿ ಬರೀಬೇಕು ನೀವು. ಪ್ರೊಫೈಲ್ ರೈಟಿಂಗು ಆಲ್ಮೋಸ್ಟ್ ಗೊತ್ತೇನೆ, ತುಂಬಾ ಈಸಿ. 3 ಮಾರ್ಕ್ಸ್ ಬಂದೇ ಬರ್ತದೆ, 3 ಮಾರ್ಕ್ಸ್ಗೆ ಪಿಕ್ಸ್ ಬರ್ತದೆ. ಓಕೆ, ನೋಡ್ಕೊಳ್ಳಿ. ಕೊಟ್ಟಿರ್ತಾರೆ ಹೆಸರು, ಬಾರ್ನು, ಸ್ಟಡಿಡು, ಆಕ್ಯುಪೇಷನ್ ಕೊಟ್ಟಿರ್ತಾರೆ, ಸ್ಪೆಷಲ್ ಇಂಟ್ರೆಸ್ಟು, ಫೌಂಡೆಡು, ಡೆಡ್ಡು ಎಲ್ಲ ಕೊಟ್ಟಿರ್ತಾರೆ. ಅದನ್ನ ಪ್ಯಾರಾಗ್ರಾಫಲ್ಲಿ ಬರಿಬೇಕಾಗ್ತದೆ. ಓಕೆ, ನೆಕ್ಸ್ಟು ಡೆವಲಪ್ ದ ಸ್ಟೋರಿ ಯೂಸಿಂಗ್ ದ ಕ್ಲೂಸ್ ಗಿವನ್ ಬಿಲೋ. ಸ್ಟೋರಿ ಡೆವಲಪಿಂಗು ಇದು ಕೂಡ 3 ಮಾರ್ಕ್ಸಿಗೆ ಕೇಳ್ತಾರೆ. 3 ಮಾರ್ಕ್ಸ್ಗೆ ಸ್ಟೋರಿ ಡೆವಲಪಿಂಗು ಕೇಳ್ತಾರೆ, ಕ್ಲೂಸ್ ಕೊಟ್ಟಿರ್ತಾರೆ. ಅರ್ಥ ಆಯ್ತಾ? ಕ್ಲೂಸ್ ಬೇಸ್ಕೊಂಡ್ಬಿಟ್ಟು ನೀವು ಡೆವಲಪ್ಮೆಂಟ್ ಮಾಡಬೇಕು. ಇದು ಕೂಡ 3 ಮಾರ್ಕ್ಸಿಗೆ ಬರ್ತದೆ, ನೋಡ್ಕೊಳ್ಳಿ. ನಂತರ ನೆಕ್ಸ್ಟು ರೈಟ್ ಎ ಡಿಸ್ಕ್ರಿಪ್ಷನ್ ಆಫ್ ದ ಪಿಕ್ಚರ್ ಗಿವನ್ ಬಿಲೋ ಇನ್ ಯುವರ್ ಓನ್ ವರ್ಡ್ಸು. ಒಂದು ಪಿಕ್ಚರ್ ಕೊಟ್ಟಿರ್ತಾರೆ 3 ಮಾರ್ಕ್ಸ್ಗೆ, ಅರ್ಥ ಆಯ್ತಾ? ಆ ಪಿಕ್ಚರ್ ನೋಡಿಬಿಟ್ಟು ಆ ಪಿಕ್ಚರ್ಲಿ ಏನು ಕಾಣ್ತಾ ಇದೆ ನಿಮಗೆ ಅದನ್ನು ನಿಮ್ಮ ವರ್ಡ್ಸಲ್ಲಿ ಬರಬೇಕು, ಅರ್ಥ ಆಯ್ತಾ? ನಿಮ್ಮ ವರ್ಡ್ಸಲ್ಲಿ, ಓನ್ ವರ್ಡ್ಸಲ್ಲಿ ಪಿಕ್ಚರ್ ಬಗ್ಗೆ ಬರೀಬೇಕು. ನೋಡ್ಕೊಳ್ಳಿ, ಯಾವುದೇ ಪಿಕ್ಚರ್ ಕೊಡಲಿ, ಈ ಸಾಲನ್ನ ಬರೀರಿ ಅಥವಾ ಈ ಲೈನನ್ನು ಬರೀರಿ. ಯಾವ ಲೈನು? ದಿಸ್ ಇಸ್ ಆನ್ ಇನ್ಫಾರ್ಮೇಟಿವ್ ಪಿಕ್ಚರ್, ಎ ಪಿಕ್ಚರ್ ವರ್ತ್ 1000 ವರ್ಡ್ಸ್. ದಿಸ್ ಪಿಕ್ಚರ್ ಈಸ್ ಅಬೌಟ್ ಎ ರೈಲ್ವೆ ಸ್ಟೇಷನ್. ಸೊ 2 ಲೈನ್ ಬರೀರಿ. ದಿಸ್ ಇಸ್ ಆನ್ ಇನ್ಫಾರ್ಮೇಟಿವ್ ಪಿಕ್ಚರ್, ಎ ಪಿಕ್ಚರ್ ವರ್ತ್ 1000 ವರ್ಡ್ಸ್. ಯಾವುದೇ ಪಿಕ್ಚರ್ ಕೊಟ್ಟರೆ ಇದನ್ನು ಬರೀರಿ, 1 ಮಾರ್ಕ್ಸ್ ಕೊಡ್ತಾರೆ. ಓಕೆ, ಯಾವುದೇ ಪಿಕ್ಚರ್ ಕೊಡಲಿ ಅವರು. ನಂತರ ನೆಕ್ಸ್ಟ್ ನಿಮಗೆ ಫಯಮು, ಕಂಪ್ಲೀಟ್ ದ ಫಯಮು 4 ಮಾರ್ಕ್ಸಿಗೆ ಕೇಳ್ತಾರೆ. ಎರಡು ಇಂಪಾಯಿಂಟ್ ನೋಡಿ, ಐ ಆಮ್ ಗ್ರೇಟ್ಫುಲ್ ಇಂಪಾಯಿಂಟು, ದೇ ಆರ್ 2 ಇಂಪಾಯಿಂಟು, 2 ಬರ್ಬೋದು, ಅರ್ಥ ಆಯ್ತಾ? 2 ಬರ್ಬೋದು, ನೋಡ್ಕೊಳ್ಳಿ. ಇದ್ರ ಜೊತೆಗೆ ಆ ಪೂರ್ತಿ ಪೈಮ್ ನೋಡ್ಕೊಳ್ಳಿ, ಯಾರು ಪೈಮ್ ಇವೆ ಪೂರ್ತಿ ಪೈಮ್ ನೋಡ್ಕೊಳ್ಳಿ. ಸೊ ಅದರಲ್ಲಿ ಒಂದು ಪ್ಯಾರಾಗ್ರಾಫ್ನ ಕೊಡ್ಬೋದು. ಓಕೆ, ನಂತರ ರೀಡ್ ದ ಪ್ಯಾಸೇಜ್ ಆ್ಯಂಡ್ ಆನ್ಸರ್ ದ ಕ್ವಶನ್ಸು. ಪ್ಯಾಸೇಜ್ ಕೊಟ್ಟಿರ್ತಾರೆ 4 ಮಾರ್ಕ್ಸ್ಗೆ, ತುಂಬಾ ಈಸಿ. ಮೇಲೆ ಪ್ಯಾಸೇಜ್ ಇರ್ತದೆ, ಕೆಳಗೆ ಕ್ವಶನ್ ಇಟ್ಟಿರ್ತಾರೆ, ಕೆಳಗಡೆ ಕ್ವಶನ್ ಇರ್ತವೆ, ಬರಿಬೋದು, ತುಂಬಾ ಈಸಿ. ನೋಡ್ಕೊಳ್ಳಿ, 2 ಕೂಡ ಆನ್ಸರ್ ಕೊಟ್ಟಿದ್ದೇನೆ. ನಂತರ ಆನ್ಸರ್ ದ ಫಾಲೋಯಿಂಗ್ ಇನ್ 6 to 8 ಸೆಂಟೆನ್ಸು. ಅಂದರೆ 4 ಮಾರ್ಕ್ಸ್ ಒಂದು ಕ್ವಶನು, ಟೋಟಲಾಗಿ 4 ಮಾರ್ಕ್ಸು. ಇಲ್ಲಿ ಚಾಯ್ಸ್ ಇರ್ತದೆ, ಅಥವಾ ಕ್ವಶನ್ಗಳು ಚಾಯ್ಸ್ ಇರ್ತದೆ, ಬರಿಬೋದು. 37 ರೈಟ್ ದ ಸಮ್ಮರಿ ಆಫ್ ದ ಪೊಯಮ್ ಉಪಗುಪ್ತ. ನೋಡಿ, ಉಪಗುಪ್ತ ಮೇಲೆ ಕೇಳ್ತಾರೆ 4 ಮಾರ್ಕ್ಸ್ಗೆ, ಪಿಕ್ಸ್ ಬಂದೇ ಬರ್ತದೆ, ನೋಡ್ಕೊಳ್ಳಿ ಚೆನ್ನಾಗಿ. 4 ಮಾರ್ಕ್ಸ್ಗೆ ಕೇಳ್ತಾರೆ, ಸಮರಿ ನೋಡ್ಕೊಳ್ಳಿ ಸಾಕು, 4 ಮಾರ್ಕ್ಸ್ ಬಂದುಬಿಡ್ತದೆ. ನಂತರ 6 ಕ್ವಶನ್ ಕೊಟ್ಟಿರ್ತಾರೆ, ರೈಟ್ ದ ಸಮ್ಮರಿ ಆಫ್ ದ ಪೊಯಮ್ ಇನ್ ಯುವರ್ ಓನ್ ವರ್ಡ್ಸು. ಯಾವುದು? ನೋಡ್ಕೊಳ್ಳಿ, ಜಸ್ಟಿಸ್ ಇಸ್ ಎ ಪೊಯಮ್ ರಿಟನ್ ಬೈ ಜಸ್ಟಿಸ್ ಪೊಯಮು. ನಂತರ 6 ಕ್ವಶನು ಇದನ್ನು ಕೊಟ್ಟಿದ್ದಾರೆ ನೋಡಿ. ಸೊ ಈ ಮೂರು ಕೊಟ್ಟಿರ್ತಾರೆ, 3 ಕೊಡ್ತಾರೆ. ಅದರಲ್ಲಿ ನೀವು ಒಂದೊಂದು ಬರಬೇಕು, ಅದರಲ್ಲಿ ಸಮರಿ ನೋಡ್ಕೊಳ್ಳಿ ನೀವು. ಉಪಗುಪ್ತ ಸಮರಿ ಪಿಕ್ಸ್ ಬಂದೇ ಬರ್ತದೆ, ನೋಡ್ಕೊಳ್ಳಿ. ನೆಕ್ಸ್ಟು ರೈಟ್ ಆ್ಯನ್ ಎಸ್ಸೆ ಆನ್ ಎನಿ ಒನ್ ಆಫ್ ದ ಫಾಲೋಯಿಂಗ್. ಎಸ್ಸೆ ರೈಟಿಂಗ್ ಕೊಡ್ತಾರೆ ನಮಗೆ 4 ಮಾರ್ಕ್ಸಿಗೆ, ಅರ್ಥ ಆಯ್ತಾ? ಆಲ್ಮೋಸ್ಟ್ ಪೊಲ್ಯೂಷನ್ ಕೊಡ್ತಾರೆ ನೋಡಿ, ಪೊಲ್ಯೂಷನ್ ವೆರಿ ಇಂಪಾರ್ಟೆಂಟು. ಹೆಚ್ಚಾಗಿ ಪೊಲ್ಯೂಷನ್ ಬಗ್ಗೆ ಕೇಳ್ತಾರೆ. ಏರ್ ಪೊಲ್ಯೂಷನ್ ನೋಡ್ಕೊಳ್ಳಿ, ಏರ್ ಪೊಲ್ಯೂಷನ್, ವಾಟರ್ ಪೊಲ್ಯೂಷನು, ಅರ್ಥ ಆಯ್ತಾ? ಮತ್ತು ಸಾಯಿಲ್ ಪೊಲ್ಯೂಷನು, ಒಟ್ಟಿನಲ್ಲಿ ಪೊಲ್ಯೂಷನ್ ಬಗ್ಗೆ ಬಂದು ಬರ್ತದೆ. ಹೆಚ್ಚಾಗಿ ಏರ್ ಪೊಲ್ಯೂಷನ್ ಕೇಳ್ತಾರೆ. ಆಮೇಲೆ ಮೊಬೈಲ್ ಫೋನು, ಆಮೇಲೆ ಸ್ವಚ್ಛ ಭಾರತು, ಈ 3ರಲ್ಲಿ ಒಂದು ಬಂದೇ ಬರ್ತದೆ, ಅರ್ಥ ಆಯ್ತಾ? ವೆರಿ ಇಂಪಾರ್ಟೆಂಟು, ರಿಪೀಟ್ ಆಗ್ತದೆ ಎಕ್ಸಾಮ್ಗೆ, ನೋಡ್ಕೊಳ್ಳಿ. ಸೊ ಆನ್ಸರ್ ಇದೆ ನೋಡ್ಕೋಬೋದು. ಮೊಬೈಲ್ ಫೋನ್ಸು, ಏರ್ ಪೊಲ್ಯೂಷನ್ ಎಲ್ಲ ಕೂಡ ಆನ್ಸರ್ ಇವೆ, ಅಥವಾ ನಿಮ್ಮ ಹತ್ರ ಇದನ್ನು ನೋಡ್ಕೋಬೋದು. ನೆಕ್ಸ್ಟ್ ಲಾಸ್ಟ್ ಕ್ವಶನ್ ಯಾವುದು? 5 ಮಾರ್ಕ್ಸ್ಗೆ ಒಂದು ಲೆಟರ್ ರೈಟಿಂಗ್ ಕೊಡ್ತಾರೆ, ಅರ್ಥ ಆಯ್ತಾ? 5 ಮಾರ್ಕ್ಸ್ ಲೆಟರ್ ರೈಟಿಂಗು, ಒಂದು ಅಫೀಸಿಯಲು, ಒಂದು ಪರ್ಸ್ನಲು, 2 ಕೊಟ್ಟಿರ್ತಾರೆ. ನಿಮಗೆ ಯಾವ್ದು ಬರ್ತದೆ? ಆಫೀಸಲ್ಲಿ ಬಂದರೆ ಆಫೀಸಲ್ಲಿ ಬರೀರಿ, ಪರ್ಸ್ನಲ್ ಬಂದರೆ ಪರ್ಸ್ನಲ್ ಬರೀರಿ. 2 ಕೊಟ್ಟಿರ್ತಾರೆ, ಅವ್ರಿಗೆ ಕೊಟ್ಟಿರ್ತಾರೆ. ಫ್ರಮ್ ಅಡ್ರೆಸ್ಸು, ಟ್ರೂ ಅಡ್ರೆಸ್ಸು ಅವ್ರು ಕೊಟ್ಟಿರ್ತಾರೆ, ನೋಡ್ಕೊಳ್ಳಿ. ಸೊ ಇಷ್ಟೊಂದು ಪ್ರಶ್ನೆ ಪತ್ರಿಕೆ ಈಗಾಗಲೇ ಚಾನಲ್ ನಿಮಗೆ ಕನ್ನಡ ಹಾಕಿರ್ತಾನೆ, ಕ್ವಶನ್ ಪೇಪರು, essay 2 ಎಕ್ಸಾಮ್ಗೆ, ಇಂಗ್ಲೀಷು, ಗಣಿತ, ಸಮಾಜ ವಿಜ್ಞಾನ ಎಲ್ಲ ಕೂಡ ಹಾಕಿರ್ತೀನಿ, ನೋಡ್ಕೊಳ್ಳಿ.
ಜೊತೆಗೆ ಇನ್ನು ನಿಮಗೆ ಇದ್ರ ಹೊರತುಪಡಿಸಿ ಇನ್ನೂ 2ರಿಂದ 3 ಕ್ವಶನ್ ಬರಾಕ್ತೀನಿ, ಅರ್ಥ ಆಯ್ತಾ? ಇದ್ರ ಜೊತೆಗೆ ಅದನ್ನು ನೋಡ್ಕೊಳ್ಳಿ, ಸ್ಕೋರನ್ನು ಮಾಡ್ತೀರಾ ಮತ್ತು ಪಾಸ್ ಕೂಡ ಆಗ್ತೀರಾ, ಅರ್ಥ ಆಯ್ತಾ? ಇದ್ರ ಬಗ್ಗೆ ಡೌಟ್ ಕಮೆಂಟ್ ಮಾಡಿ, ಏನೋ ಡೌಟ್ ಕಮೆಂಟ್ ಮಾಡಿ. ಮತ್ತು ಬೇರೆ ನಿಮಗೆ ಯಾವ ಕ್ವಶನ್ ಬರಬೇಕು, ಪಾಸಿಂಗ್ ಬೇಕಾ, ಸ್ಕೋರಿಂಗ್ ಬೇಕಾ, ಅದನ್ನು ಕೂಡ ಕಮೆಂಟ್ ಮಾಡಿ. ಫ್ರೆಂಡ್ಸ್ ಶೇರ್ ಮಾಡಿ. ಥ್ಯಾಂಕ್ ಯು ಸೊ ಮಚ್.